ಹಳೆ ದಾಂಡೇಲಿಯಲ್ಲಿ ಕಳೆದ 4 ವರ್ಷಗಳಿಂದ ರಸ್ತೆ ಕಾಮಗಾರಿ ಕುಂಟುತ್ತಾ ಸಾಗಿದ್ದು ಸಂಚಾರಕ್ಕೆ ತೀರಾ ತೊಂದರೆಯಾಗುವ ಜೊತೆಗೆ ಅಪಘಾತಗಳಿಗೆ ಕಾರಣವಾಗಿದೆ. ಹಳೆ ದಾಂಡೇಲಿಯಲ್ಲಿ ಕಳೆದ 4 ವರ್ಷದಿಂದ ರಸ್ತೆಯ ಕಾಮಗಾರಿಯನ್ನು ಮಾಡುತ್ತಾ ಬಂದಿರುವ ಘಟನೆ ನಗರದ ಹಳೆ ದಾಂಡೇಲಿ ರಸ್ತೆ ಮತ್ತು ಹಳಿಯಾಳ ರಸ್ತೆಯಲ್ಲಿ ನೋಡಬಹುದಾಗಿದೆ. ದಾಂಡೇಲಿ ನಗರವು ಪ್ರವಾಸೋದ್ಯಮ ಸ್ಥಾನವಾಗಿದ್ದು ಪ್ರವಾಸಿಗರಿಗೆ ಮತ್ತು ಪ್ರತಿನಿತ್ಯ ಓಡಾಡುತ್ತಿರುವ ಜನರ ಸಂಚಾರಕ್ಕೆ ತೊಂದರೆಯಾಗುವ ಜೊತೆಗೆ ಅಪಘಾತಗಳು ಸಂಭವಿಸಬಹುದಾಗಿದೆ. ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗಿ ಬಿದ್ದು ಸಾವು ನೋವು ಸಂಭವಿಸುವಂತಾಗಿದೆ. ಹಳೆ ದಾಂಡೇಲಿ ರಸ್ತೆಯು ಯುಜಿಡಿ ಕಾಮಗಾರಿ ಇರುವುದರಿಂದ ರಸ್ತೆಯು ತುಂಬಾ ಹದಗೆಟ್ಟಿದೆ. ಓಡಾಡುತ್ತಿರುವ ವಾಹನಗಳಿಗೆ ಜನರಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತಿದೆ. ರಸ್ತೆಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನವೆಂಬರ್ 30ರವರೆಗೆ ಅವಧಿಯನ್ನ ಕೊಡಲಾಗಿತ್ತು. ಹಳೆ ದಾಂಡೇಲಿ ಜನರಿಂದ ಡಿಸೆಂಬರ್ 30ರ ಅವಧಿಯನ್ನ ವಿಸ್ತರಿಸಿದ ನಂತರ ರಸ್ತೆಯನ್ನ ಸರಿಪಡಿಸುತ್ತೇನೆ ಎಂದು ವಿಶ್ವಾಸ ನೀಡಿದ್ರು. ಆದರೆ ರಸ್ತೆ ಕೆಲಸಗಳು ಹಾಗೆ ಉಳಿದಿವೆ. ಹಳೆ ದಾಂಡೇಲಿಯಲ್ಲಿ ರಸ್ತೆಯಲ್ಲಿ ಜನರು ಸೇರಿ ಚರ್ಚೆ ಮಾಡಿ ನಗರದ ತಹಶೀಲ್ದಾರ್ ಮತ್ತು ಪೌರಾಯುಕ್ತರನ್ನ ಸ್ಥಳಕ್ಕೆ ಕರೆಯಿಸಲಾಯಿತು. ನಂತರ ಅಧಿಕಾರಿ ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಗರದ ಪೌರಾಯುಕ್ತರು ರಸ್ತೆಯ ಕಾಮಗಾರಿಯ ಬಗ್ಗೆ ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡರು. ಗುತ್ತಿಗೆದಾರರು ರಸ್ತೆಯ ಕೆಲಸವನ್ನ ಸೋಮವಾರದಿಂದ ಚಾಲನೆ ಮಾಡುತ್ತೇವೆ ಎಂದು ಪೌರಾಯುಕ್ತರಿಗೆ ವಿಶ್ವಾಸವನ್ನು ನೀಡಿದ್ರು. ರಸ್ತೆಯ ಕಾಮಗಾರಿಯನ್ನ ಸೋಮವಾರದಿಂದ ವಿಳಂಬವಾದರೆ ನೀರಿನ ಪೈಪ್ಲೈನ್ ಅನ್ನ ಒಡೆದು ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ಹಳೆ ದಾಂಡೇಲಿಯ ಜನರಿಂದ ಸೋಮನಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಪೌರಾಯುಕ್ತರಿಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ನಿಮ್ಗೆ ಹೇಳಿದೆ ಪಟೇಲ್ ನಗರದಿಂದ ಅಲ್ಲಿ ಮುನ್ಸಿಪಲ್ ವರ್ಕ್ ಏನಿದೆ ಅದು ಸ್ಟಾರ್ಟ್ ಮಾಡ್ರಿ. ರೋಡ್ ನೀವು ಒಪ್ಕೊಂಡಿದ್ದೀರಿ ಯಾವಾಗ ನಮ್ಮ ಮನೆ ಮುಂದೆ, ಹೌದಾ? ಇಲ್ಲಿಂದ ಏನ್ ಮುಗಿತಾ ಹೋಗ್ತದೆ ಅದು ಇಮಿಡಿಯೇಟ್ ಚಾಲೂ ಮಾಡ್ರಿ ಅಂತ 31st ಡಿಸೆಂಬರ್ ವಾಸ್ ಡೆಡ್ಲೈನ್ ಫ್ರಮ್ ಅವರ್ ಸೈಡ್. ನಿಮ್ದು 30th ನವೆಂಬರ್ ಅಥವಾ 10th ಡಿಸೆಂಬರ್ ಇತ್ತು. ಅಷ್ಟು ದಿನ 1.5 ತಿಂಗಳ ಬೇಕು ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ದಿನ ಮತ್ತೆ ಇನ್ನೂವರೆಗೆ ಏನು ಮುಸಾಬರಿ ಇಲ್ಲ ಅಂತ ಹೇಳಿದ್ರೆ ಮುಗಿಸಿ ನಾಳೆ ನಾವು 11 ಗಂಟೆಗೆ ರೋಡ್ ಬ್ಲಾಕ್ ಮಾಡ್ತಾ ಇದ್ದೀವಿ. ನೀವು ಯಾರು ಕನೆಕ್ಟೆಡ್ ಇದ್ದಾರೆ ಅವ್ರಿಗೆ ಕರ್ಕೊಂಡು ಬರ್ರಿ, ನಾವು ಮಾತಾಡೋಣ. ಸಾರು ಬಂದಾರಲ್ಲ ಅವರು ಮಾತಾಡಿ ಆದ್ರೆ ನಾವು ತೃಪ್ತಿಕರವಾಗಿ ಉತ್ತರ ಮಾಡಿ ನಮಗೆ अभी क्या हो रहा है? ये तो दिला तो जल्दी दिखाता हूँ. ಬರ್ಚಿರಿ ಇದು ಯಾವುದು ನಮ್ದು ಓಲ್ಡ್ ಪಟೇಲ್ ಸರ್ಕಲ್ ಈ ಕಡೆ ಅಲ್ಲಿವರೆಗೂ ಪೈಪ್ಲೈನ್ ವರ್ಕ್ ಮುಗಿದಿದೆ. ಅದು ರೋಡ್ ವರ್ಕ್ ಸ್ಟಾರ್ಟ್ ಮಾಡಿಸ್ಬಿಡ್ಬೇಕ್ರಿ. ಇಲ್ಲೆಲ್ಲ ಜನ ಸೇರ್ಯಾರಿಗೆ ನೀವು ಕೊಟ್ಟ ಡೆಡ್ಲೈನು ಮುಗೀತು, ಇನ್ನೂವರೆಗೂ ಆಗ್ತಾ ಇಲ್ಲ. ನಮಗೆಲ್ಲ ಸಮಸ್ಯೆ ಆಗಿ ಇಲ್ಲೆಲ್ಲ ಜನ ಬೀಳ್ತಾ ಇದ್ದಾರೆ. ಹಾಸ್ಪಿಟಲ್ ಅಲ್ಲ ಸರ್, ಎಲ್ಲಿದೆ ಕೆಲಸನೇ ಸ್ಟಾರ್ಟ್ ಆಗ್ತಾ ಇಲ್ಲ. ಈಗ ಒಂದು ಕೆಲಸ, ಈಗ ನಾಳೆ ಬೆಳಿಗ್ಗೆ ಬರೀತಾವು. ಈಗ ನಿಮ್ಮವ್ರು ನಿಮ್ಮ ಇಂಜಿನಿಯರ್ ಯಾರಾದ್ರೂ ಬೇರೆಯವ್ರನ್ನಾರ ಕಳಿಸ್ಕೊಡ್ರಿ. ಈಗ ಇದನ್ನ ಯಾವಾಗ ಚಾಲೂ ಮಾಡ್ತೀರಿ ಈಗ ನೀವು? ಈಗ ಯಾಕಂದ್ರೆ ಪೈಪ್ಲೈನ್ ವರ್ಕ್ ಎಷ್ಟು ಮುಗಿದಿದೆ ನಮ್ಮ ಗಾಂಧಿ ಸರ್ಕಲ್ ಇಂದ ಚರ್ಚ್ ವರೆಗೂ ಪೈಪ್ಲೈನ್ ಮುಗಿದಿದೆ, ವರ್ಕ್ ಆಗಿದೆ. ಅದು ಅಲ್ಲಿಂದ ಮುಂದೆ ನಾವು ಇದಕ್ಕೆ ಯಾವುದು ನಮ್ಮ ಬಸವೇಶ್ವರ ಮೂರ್ತಿವರೆಗೂ ಮುಂದೆ ನಾವು ಚೆನ್ನಮ್ಮ ಸರ್ಕಲ್ ವರೆಗೂ ಕನೆಕ್ಟಿಂಗ್ ಮಾಡ್ಕೋಬೇಕು, ಪೈಪ್ಲೈನ್ ಮಾಡ್ಬೇಕು. ಅದನ್ನ ಅದು ಇರಲಿ. ಈ ಕಡೆಯಿಂದ ನಮ್ದು ಯಾವುದು ಗಾಂಧಿ ಸರ್ಕಲ್ ಇಂದ ಕ್ರಾಸ್ ನಿಂದ ಕಂಟಿನ್ಯೂ ಅಲ್ಲಿವರೆಗೂ ಮಾಡ್ರಿ. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅನಿಲ್ ನಾಯ್ಕರ್, ಅನ್ವರ್ ಪಠಾಣ್, ಸರ್ಫರಾಜ್ ಮುಲ್ಲಾ, ವಿಷ್ಣು ಕಾಮತ್, ಶಾಂತು ಮಹಾಲೆ, ಮಿಲನ್ ಕುಲಕರ್ಣಿ, ಇಲಿಯಾಸ್ ಅಹಮದ್, ವಿನೋದ್ ಬಾಂದೇಕರ್, ಅಫ್ತಾಬ್ ಖಾಜಿ, ಈಶ್ವರ್ ಕಲಾಲ್, ಫೈರೋಜ್ ಪಠಾಣ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.